ಹಕ್ಕುಗಳ ಆಯೋಗಕ್ಕೂ ಕೂಡ ಈಗ ದೂರು ಕೊಟ್ಟಿದ್ದೀರಿ. ಅವರು ತಮ್ಮ ದೂರನ ಆಧರಿಸಿ CBFC ಪತ್ರನೂ ಬರೆದಿದ್ದಾರೆ. ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಏನು ವೈಲೇಷನ್ ಆಗಿದೆ ಅಂತ ದೂರು ಕೊಟ್ಟಿದ್ದೀರಿ. ಸರ್, ಮಕ್ಕಳ ಆಯೋಗಕ್ಕೆ ಟೆಕ್ನಿಕಲಿಟಿಯಲ್ಲಿ ಸೆಕ್ಷನ್ 3 ವೈಲೇಷನ್ ಆಗಿದೆ. ಅಂದರೆ ಏನು ಮಕ್ಕಳನ್ನು ನೋಡಬಾರ್ದು, ವೀಕ್ಷಣೆ ಮಾಡಬಾರ್ದು, ಅದು ವೈಲೇಟ್ ಆಗಿ ಸಂಪೂರ್ಣವಾಗಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ಸಲ್ಲಿ ನುಸುಳಿ ಬಂದಿದೆ ಅನ್ನುವಂಥ ವಿಷಯ. ಈಗ ಈ ಒಂದು ನೋಟಿಸ್ ಅಂದರೆ ಎಷ್ಟು ಚೆನ್ನಾಗಿ ಕರ್ನಾಟಕ ಸರ್ಕಾರ ಮಂಡಳಿ ಕೊಟ್ಟಿದೆ, ಮಕ್ಕಳ ಆಯೋಗ ಕೊಟ್ಟಿದೆ ಅಂದರೆ ಅವರಾಗಲೇ ಅಭಿಪ್ರಾಯಕ್ಕೆ ಬಂದುಬಿಟ್ಟಿದ್ದಾರೆ. ಅಂದರೆ ಕನ್ನಡ ಫಿಲ್ಮ್ ಸರ್ಟಿಫಿಕೇಷನ್ ಏನಿದೆಯೋ, ಬೋರ್ಡ್ ಇದೆಯೋ, ನೀವು ಇದನ್ನು ತಪ್ಪು ಮಾಡಿದಿರಿ, ಅನ್ವಯ ಇದು ಉಲ್ಲೇಖ ಮಾಡಿದರೆ ಇದು ವೈಲೇಷನ್ ಆಗಿದೆ, ನೀವು ವೈಲೇಷನ್ ಆಗಿರುವಂಥ ಡಾಕ್ಯುಮೆಂಟ್ಸ್ನೂ ಕೂಡ ಅರ್ಜಿದಾರರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳಿ ಅದನ್ನು ಕಳಿಸಿದ್ದಾರೆ ಸರ್. ನಮ್ಮ ಒಂದು ನೋಟ ಏನಿದೆ ಅಂದರೆ, ಈ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮು ಅಥವಾ ಬೇರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥದ್ದು, ದರ್ ಇಸ್ ಅ ಕ್ಲಾಸ್. ಅಂದರೆ 18ನೇ ವಯಸ್ಸು ಅಂದ್ರೆ ಆಗಿರುವಂಥವ್ರು ಅದನ್ನು ಅಪ್ಲೋಡ್ ಮಾಡ್ಬೋದು. ಮಾಡಬೇಕಂದಾಗ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಒಂದು ಆಪ್ಷನ್ ಇದ್ದಾವೆ. ಇದು ಟೀಸರ್ಸ್ಗಳು, ಫಿಲ್ಮ್ ಇಂಡಸ್ಟ್ರಿಗಳು ಟೀಸರ್ಸ್ಗಳು, ಇವನ್ನೆಲ್ಲವನ್ನು ಕೂಡ ನಿರ್ಲಕ್ಷಣೆ ಮಾಡಿ, ವೈಲೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಅದು ಅಷ್ಟು ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಅಷ್ಟು ರೀಚ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅದು. ಸೊ ನಮ್ಮದು ಬರೀ ಟಾಕ್ಸಿಕ್ ಅಲ್ಲ ಸರ್ ಹೋರಾಟ, ಅದರಲ್ಲಿ ಅದು ಉಲ್ಲೇಖವನ್ನು ಮಾಡಿದ್ದೀನಿ. ವಿಷಯ ಬಂದು ಕಾನೂನನ್ನು ತಿದ್ದುಪಡಿ ಮಾಡಿ. ಇದರಲ್ಲಿ ನಮ್ಮ ಮಕ್ಕಳ ಆಯೋಗದಲ್ಲಿ 2014, 2015ರಲ್ಲಿ ಅವರು ಒಂದು ಎಸೆನ್ಷಿಯಲ್ ಕಂಟೆಂಟ್ಸ್ ಅಂತ ಬಿಟ್ಟಿದ್ದಾರೆ. ಅಂದರೆ ಸಮಯಕ್ಕೆ ತಕ್ಕ ಹಾಗೆ ನಾವು ಕಾನೂನುಗಳನ್ನ ತಿದ್ದುಪಡಿ ಮಾಡ್ಬೋದು, ಅದೇ ನಮ್ಮ ಮೊದಲ ಆದ್ಯತೆ ಕೊಡಬೇಕು ನಾವು ಅಂತ ಹೇಳಿ ಅವರು ಒಂದು ಕ್ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದರ ಅನ್ವಯದಲ್ಲಿ ಕಾನೂನನ್ನ ತಿದ್ದುಪಡಿ ಮಾಡ್ಕೋಬಹುದು. ಕಾನೂನು ತಿದ್ದುಪಡಿ ಮಾಡಿ ಹಾಗೆ ಈಗಾಗಿರೋಂಥ ತಪ್ಪುಗಳನ್ನು ಕೂಡ ಯಾರು ವೈಲೇಷನ್ ಮಾಡಿದಾರೋ ಅವರು ಕೂಡ ಕ್ಷಮಿಸ್ಬಿಟ್ಟು ಅವ್ರ ಮೇಲೆ ಕೂಡ ಕಾನೂನು ಕ್ರಮ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡಿ ಅಂತ ಕೊಟ್ಟಿದ್ದೀನಿ ಸರ್. ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನೇ ನೀವು ಇನಿಷಿಯೇಟ್ ಮಾಡಿ ಅಂತ ಕೇಳಿದ್ದೀನಿ. ಅದಕ್ಕೆ ಅವರು ಆಗಲೇ ಕರ್ನಾಟಕ ಸರ್ಕಾರದಿಂದ ನೋಟಿಸ್ನ ಜಾರಿ ಮಾಡಿದ್ದಾರೆ. ಏನು ಆಗಬೇಕು ಮುಂದಿನ ದಿನಮಾನಗಳಲ್ಲಿ? ಮುಂದಿನ ದಿನಗಳಲ್ಲಿ ಏನು ನಮ್ಮ ದೇಶದ ಕಾನೂನು ಇದೆಯೋ ಅದು ಯಾವ ವೈಲೇಷನ್ ಆಗಬಾರ್ದು, ಮಕ್ಕಳುಗಳು ಯಾವುದು ನೋಡಬಾರ್ದು, ಅದನ್ನು ನಾವು ತೋರಿಸಬಾರ್ದು. ಮತ್ತು ಈ ಟೀಸರ್ಸು, ಫಿಲಿಮ್ಸು, ಇಂಡಸ್ಟ್ರೀಸ್ಗಳು ಬರೀ ದುಡ್ಡು ಮಾಡೋ ಒಂದು ಗುಂಗಿನಲ್ಲಿ ಎಲ್ಲ ಕಾನೂನುಗಳನ್ನ ತುಳಿದು ಹೋಗುವಂಥದ್ದನ್ನು ಕಡಿವಾಣ ಹಾಕಬೇಕಾಗತ್ತೆ. ನಾವು ಈ ದೇಶದ ಮಕ್ಕಳುಗಳನ್ನ, ರಾಜ್ಯದ ಮಕ್ಕಳುಗಳನ್ನ ಕಾಪಾಡ್ಕೊಳ್ಳೋ ರೀತಿ ಕಾನೂನು ಏನಿದಾವೋ ಅದನ್ನು ಅಳವಡಿಸ್ಕೊಬೇಕು ಅನ್ನೋದು ನಮ್ಮ ಹೋರಾಟ. ಈ ಹೋರಾಟಕ್ಕೆ ಈಗ ಸರ್ಕಾರದಿಂದ ಹೋಗಿರೋಂಥ ನೋಟಿಸ್ನ ನಾವು ಇಟ್ಕೊಂಡಿದ್ದೀವಿ. 7 ದಿನ ಸರ್ಕಾರನೂ ಕೂಡ ಟೈಮ್ ಕೊಟ್ಟಿದೆ. ಅದಾದ ನಂತರ ನಾವು ಈ ಸರ್ಕಾರದ ಒಂದು ನೋಟಿಸನ್ನು ತೊಗೊಂಡು ಹೈಕೋರ್ಟ್ಗೆ ಹೋಗುವಂಥ ಜುರಿಡಿಕ್ಷನ್ ಸಿಕ್ಬಿಡ್ತದೆ ನಮಗೀಗ. ಹಾಗಾಗಿ ಹೈಕೋರ್ಟ್ಗೆ ಹೋಗಿ ಇದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಅಂದರೆ ಯಾರ್ಯಾರು 1 ವರ್ಷದಿಂದ ಈ ಥರ ಟೀಸರ್ಸ್ಗಳು, ಸಿನಿಮಾ ಇಂಡಸ್ಟ್ರಿಗಳು ಇದಕ್ಕೆ ಬೆಂಬಲವಾಗಿ ಈ ಬೋರ್ಡ್ ಇದಾವಲ್ಲ, ಸರ್ಟಿಫಿಕೇಷನ್ ಬೋರ್ಡ್, ಸೆನ್ಸಾರ್ ಮಂಡಳಿ, ಅವ್ರಿಗೆ ಏನು ಬೆಂಬಲ ಮಾಡಿದ್ದಾರೆ, ಯಾಕೆ ಇಷ್ಟು ದಿನ ಇಗ್ನೋರ್ ಮಾಡಿದ್ದೀರಾ, ಇವೆಲ್ಲವನ್ನೂ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳ್ಕೊಂಡು ಹೋಗ್ತೀವಿ. ಎರಡನೇದು, ಕಾನೂನನ್ನ ತಿದ್ದುಪಡಿ ಮಾಡಿ, ಸ್ಟ್ರಿಕ್ಟ್ ಲಾ ಕೊಡಿ, ಯಾವುದೇ ರೀತಿ ಇಂಥ ಒಂದು ತಪ್ಪುಗಳು ಮತ್ತೆ ಆಗಬಾರ್ದು ಅಂತ ಅನ್ನೋದು ನನ್ನ ಒಂದು ಹೋರಾಟ ಸರ್. ಈಗ ಅವರು ಟೈಮ್ ಲೈನ್ ಎಷ್ಟು ದಿವಸ ಕೊಟ್ಟಿದ್ದಾರೆ ತಮಗೆ? ಸರ್, ಈ ಸರ್ಕಾರದ ಯಾವತ್ತೇ ಒಂದು ನೋಟಿಸ್ಗಳನ್ನು ಕೊಟ್ಟರು ಕೂಡ 7 ಡೇಸ್ ಮಿನಿಮಮ್ ಇರ್ತವೆ. ಅದು ಒಂದು CPC ಆ್ಯಕ್ಟಲ್ಲಿ ಅಥವಾ ಇದರಲ್ಲಿ ಇರ್ತವೆ. ಸೊ ಮಿನಿಮಮ್ 7ರಿಂದ 15 ದಿನವೂ ಕೊಡ್ಬೋದು. ಹಾಗಾಗಿ ನಾವು 7, 8, 10 ದಿನ ಕಾಯ್ದು ನೋಡಬೇಕಾಗುತ್ತೆ. ಅವ್ರು ರಿಪ್ಲೈ ಬರೋರು ಕಾಯ್ದು ನೋಡಬೇಕಾಗುತ್ತೆ. ಅವ್ರು ಏನಾದರೂ ರಿಪ್ಲೈನೇ ಕೊಟ್ಟಿಲ್ಲ ಅಂದಾಗ ಅದರ ರಿಪ್ಲೈ ಕೊಡಲೇಬೇಕು. ಎರಡೂ ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ಈ ಒಂದು ಬೋರ್ಡ್ ಆ ಬೋರ್ಡ್ನ ಕೇಳಿದೆ, ಅವ್ರು ರಿಪ್ಲೈ ಕೊಡ್ತಾರೆ. ಏನು ಕೊಡ್ತಾರೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಮುಂದಿನ ಹೆಜ್ಜೆ ಡ್ರಾಫ್ಟ್ ಮಾಡ್ಕೊಂಡು ಹೈಕೋರ್ಟ್ಗೆ ಹೋಗ್ತೀವಿ ಸರ್. ಥ್ಯಾಂಕ್ ಯು. ಪರಿಚಯ ಮಾಡಿ ಸರ್, ನನ್ನ ಹೆಸರು ಲೋಹಿತ್ ಹನುಮಾಪುರ್ ಅಂತ ಹೇಳಿ, ನಾನು ರಾಜ್ಯ ಯುವ ಘಟಕದ ಅಧ್ಯಕ್ಷ ಆಮ್ ಆದ್ಮಿ ಪಾರ್ಟಿ. ಥ್ಯಾಂಕ್ ಯು ಸರ್.